ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕುರಿಗಾಹಿಯ ಮೇಲೆ ಮಾರಣಾಂತಿಕ ಹಲ್ಲೆ, ಕಠಿಣ ಶಿಕ್ಷೆಗೆ ಒತ್ತಾಯ. ನಮಸ್ಕಾರ ಬಂಧುಗಳೇ, ನಾನು KRS ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಇವತ್ತು ಲೈವ್ ಯಾಕೆ ಬಂದೇವಪ್ಪ ಅಂದ್ರೆ, ನಾನು ಒಂದು ಜಾಲತಾಣದಾಗ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ಹೆಂಗದಪ್ಪ ಅಂದ್ರೆ, ಒಬ್ಬ ರೈತ, ಒಬ್ಬ ಕುರಿ ಕಾಯೋ ಒಬ್ಬ ಕುರುಬ ಸಮಾಜದವ, ಒಬ್ಬ ರೈತನೇ ಅವನು ಬಿ. ಅವ ಏನೋ ಊರ ಸುತ್ತಮುತ್ತ ಹಳ್ಳಿಗೆ ಹೊಟ್ಟು ಹಿಂಗೆ ಕುರಿಗಳಿಗೆ ಮೈಸ್ಕೊತ ಹೋದಿರ್ತಾನೆ. ಯಾವುದೋ ಒಬ್ಬ ಖಜೂರಿ ಗ್ರಾಮ ಎಂಬ ಊರೊಳಗೆ, ಆ ಊರಾಗ ಒಂದೇನೋ ಕುರಿಗಳು ಮುಕ್ರಾಣಿ ಒಂದು ಸ್ವಲ್ಪ ಏನೋ ಹೊಲದಾಗ ಹೋಗಿರ್ಬೋದು. ಅಲ್ಲಿ ಬೆಳೆ ಯಾವುದೋ ಇಲ್ಲೋ ಗೊತ್ತಿಲ್ಲ. ಆ ಬೆಳೆ ಏನೋ ಒಂದು ಕುರಿಗಳು ಮುಕ್ರಾಣಿ ಹೋಗ್ಯಾವ. ಆ ವ್ಯಕ್ತಿ ಮ್ಯಾಗ ಆ ಹೊಲದಾಗಿದ್ದಂಥ ಅವ ಬಂದು ತಲವಾರ್ಲಿ ಅವನ ಮುಂಡಿನೇ ಕಡಿತಾನಪ್ಪ ಅಂದ್ರೆ, ಇದು ಯಾವ ಲೆಕ್ಕಕ್ಕೆ ನ್ಯಾಯ ಇದು? ಏನೋ ಮುಕ್ಪ್ರಾಣಿ ಏನೋ ಹೇಳಿ ಮಾಡಿ ಅದು ಮಾತಿನಿಂದಲೇ ಬಗೆಹರಿಸ್ಬೋದಿತ್ತು, ಏನಾದ್ರು ಮಾಡ್ಬೋದಿತ್ತು. ಅವನ ಬೆಳೆ ಹಾಳಾಗಿದ್ರು ಏನಾದ್ರು ಕೊಟ್ಟು ತೊಳೆದು ಏನಾದ್ರು ಮಾಡಿ ಬಗೆಹರಿಸ್ಬೋದಿತ್ತು. ಅವನ ಮ್ಯಾಗ ಇದು ತಲವಾರ್ಲಿ ಹೊಡೆದು ಅವನಿಗೆಲ್ಲ ಈಗ ಅಡ್ಮಿಟ್ ಮಾಡಿದ್ರು. ಈಗ ಸೋಲಾಪುರ ದವಾಖಾನೆ, ಈ ಕಡೆ ಗುಲ್ಬರ್ಗ ದವಾಖಾನೆಗೆ ಅಡ್ಮಿಟ್ ಮಾಡಿದ್ರೆ. ಈಗ ಎಲ್ಲ ಕಡೆ ಕುರಿ ಕಾಯುವಂಥ ಈಗ ಏನು ಜನ ಅದಲ್ಲ, ಎಲ್ಲ ಕಡೆ ಅವ್ರಿಗೆ ನೋಡತ್ತೀವಿ. ಈ ಕಡೆ ನಮ್ಮ ಮಂಜುಟಿಗೆ ಇತ್ತು, ಹಿಂಗೆ ಕೆಲವೊಂದು ಈಗ ಎಲ್ಲ ಕಡೆ ಅವ್ರಿಗೆ ಭಾಳ ಅನ್ಯಾಯ ಆಗತ್ತದ. ದಯವಿಟ್ಟು ಈ ಸರ್ಕಾರಕ್ಕೆ ಏನೋ ಒಂದು ಏನೇನು ವಿನಂತಿ ಮಾಡ್ತೀನಪ್ಪ ಅಂದ್ರೆ, ದಯವಿಟ್ಟು ಅವ್ರಿಗೆ ಒಂದು ಗನ್ ಲೈಸೆನ್ಸ್ ಅಲ್ಲಿ ಒಂದು ಯಾವುದೋ ಒಂದು ಲೈಸೆನ್ಸ್ ಕೊಟ್ಟರೆ ಅವರು ಸೇಫ್ಟಿಯಾಗಿ ಉಳಿತಾರೆ. ಯಾಕಂದರೆ ಪಾಪ ಅವರು ಎಲ್ಲೋ ಊಟ ಮಾಡಿ ಎಲ್ಲೋ ಮುಕ್ಕ ಮೂಡು ರಾತ್ರಿ ಮಾಡಿ ಹೋಗ್ತಿರ್ತಾರೆ. ಅವ್ರಿಗೆ ಭಾಳ ಅನ್ಯಾಯ ಅದ. ಮತ್ತು ಅದನ್ನು ಎಷ್ಟೋ ಜಗಿಗೆ ಅವರ ಅಂಜಿಕೆ ಕುರುಗಳು ಅಲ್ಲಿ ಮತ್ತು ಒಂದು ಏನೋ ಪ್ರತಿಯೊಂದು ಎಷ್ಟೋ ಜನರದ್ದು ಪೂರ್ತಿ ಅವ್ರ ಹಾಡುಗಳೆಲ್ಲ ತುಂಬ್ಕೊಂಡು ಹೋಗ್ಯಾರ ಒಂದೊಂದು ಊರಾಗ. ನಾವು ವಿಡಿಯೋಗಳು ನೋಡ್ಯವು. ಭಾಳ ಮಂದಿಗೆ ಅನ್ಯಾಯ ಆಗತ್ತೆ, ಪೂಜಾರವ್ರ ಸಮಾಜ ಮಂದಿಗೆ. ದಯವಿಟ್ಟು ಆ ಮಂದಿಗೆ ನ್ಯಾಯ ಸಿಗಬೇಕು. ಮತ್ತು ಆ ಏನು ತಲವಾರ್ ತೊಗೊಂಡು ಹೊಡೆದಂಥ ವ್ಯಕ್ತಿಗೆ ಅವನಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಆಗಬೇಕು. ಮತ್ತು ಆ ತಲವಾರ್ಲಿ ಹೊಡೆಸ್ಕೊಂಡವನಿಗೆ ಅವನಿಗೂ ಏನು ನ್ಯಾಯ ಏನು ಸಿಗಬೇಕು, ನ್ಯಾಯ ಅವನಿಗೆ ಸಿಗಲಿ. ಅವನಿಗೂ ಆರಾಮಾಗಲಿ, ಅವನಿಗೆ ಚಲೋ ಆಗಲಿ, ಗುಣಮುಖವಾಗಿ ಇದು ಆಗಬೇಕಪ್ಪ ಅಂತ ಹೇಳಿ ನಮ್ಮ KRS ಪಕ್ಷ ವತಿಯಿಂದ ಕೇಳ್ಕೊತೀನಿ. ಮತ್ತು ಮುಂದಿನ ವೇಳೆ ಭೇಟಿಯಾಗೋಣ. ನಮಸ್ಕಾರ.